ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಬರ್ತ್ಡೇ ಆ್ಯನಿವರ್ಸರಿ ಇಲ್ಲದಿದ್ದರೂ ಮಕ್ಕಳು ಇವತ್ತು ಕೇಕಿಗೆ ಡಿಮಾಂಡ್ ಮಾಡ್ತಾಯಿದ್ರು. ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂತ ಹೊರಟೆ. ಐತಾಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಕಾಫಿ ಚಾಕ್ಲೇಟ್ ಕೇಕ್ ಮಾಡ್ತಾ ಇದ್ದೇನೆ. ಕಾಫಿ ಚಾಕ್ಲೇಟ್ ಪ್ರಿಯರಂತೂ ತುಂಬ ಇಷ್ಟಪಡ್ತಾರೆ. ಬಿಗಿನರ್ಸ್ ಕೂಡ ಸುಲಭವಾಗಿ ಮಾಡುವ ರೀತಿಯಲ್ಲಿ ತೋರಿಸಿಕೊಡ್ತೇನೆ, ಖಂಡಿತ ಟ್ರೈ ಮಾಡಿ. ಮೊದಲು ನಾನು ಒಂದು ಬೌಲಲ್ಲಿ 2 ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿ ತಗೊಂಡಿದ್ದೇನೆ. ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ಇದಕ್ಕೆ ಹದವಾಗಿ ಬಿಸಿ ಇರುವ ನೀರು ಹಾಕ್ಕೊಂಡು ಅದನ್ನು ಕಲಡಿಸಿ ಇಟ್ಕೊಳ್ತೇನೆ. ಇದು ಕೇಕಲ್ಲಿ ಮತ್ತೆ ಕೇಕ್ ಮಾಡುವಾಗ ಆಮೇಲೆ ಯೂಸ್ ಆಗ್ತದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈಗ ಮಿಕ್ಸಿಂಗ್ ಬೌಲಿಗೆ ಅರ್ಧ ಕಪ್ನಷ್ಟು ಬೆಣ್ಣೆ ತಗೊಂಡಿದ್ದೇನೆ. ಹಾಗೆ ಅರ್ಧ ಕಪ್ನಷ್ಟು ಮೊಸರು, ಗಟ್ಟಿ ಮೊಸರು ತಗೊಳ್ಬೇಕು. ಎರಡು ಕೂಡ ರೂಮ್ ಟೆಂಪರೇಚರಲ್ಲೇ ಇರಬೇಕು. ಹಾಗೆ ಅರ್ಧ ಕಪ್ನಷ್ಟು ಶುಗರ್ ಪೌಡರ್ ಕೂಡ ತಗೊಂಡಿದ್ದೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಧಾನವಾಗಿ ಮಿಕ್ಸ್ ಮಾಡಿ, ಯಾವುದೇ ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ 1 ಕಪ್ನಷ್ಟು ಮೈದಾ ಹುಡಿ ತಗೊಂಡಿದ್ದೇನೆ. ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೇನೆ. ಎರಡು ಕೂಡ ತಗೊಳ್ಬೇಕು. ಈ ರೀತಿಯಾಗಿ ಜರಡಿ ಹಿಡಿಯಿರಿ, ಆಗ ಇದು ಗಂಟಿಲ್ಲದಾಗೆ ಮಿಕ್ಸ್ ಆಗ್ತದೆ. ಈಗ ಇದಕ್ಕೆ 3 ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೊಳ್ಬೇಕು. ಹಾಗೆ ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡಿದ್ದ ಕಾಫಿ ಸಿರಪ್ ಕೂಡ ಹಾಕ್ಕೊಳ್ಳೋಣ. 1/4 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಅರ್ಧ ಬೌಲ್ನಷ್ಟು ನಾನು ಹಾಲು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪವೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅರ್ಧ ಬೌಲ್ ಫುಲ್ ಹಾಲು ಬೇಕಾಗಿದೆ ನನಗೆ ಇಲ್ಲಿ. ಎಲ್ಲವನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ಹದಕ್ಕೆ ಬರಬೇಕು. ಜಾಸ್ತಿ ತೆಳುವು ಇರಬಾರ್ದು, ದಪ್ಪಗೂ ಇರಬಾರ್ದು. ಈ ರೀತಿಯಾಗಿ ರಿಬ್ಬನ್ ರೀತಿಯಲ್ಲಿ ಫ್ಲೋ ಆಗಬೇಕು. ಈಗ ಕೇಕ್ ಡೋ ರೆಡಿಯಾಗಿದೆ. ಇದನ್ನು ಈಗ ಕೇಕ್ ಮೌಲ್ಡಿಗೆ ಹಾಕ್ಕೊಂಡು ಬೇಯಲಿಕ್ಕೆ ಇಡೋಣ, ಬೇಕ್ ಮಾಡೋಣ. ಅದಕ್ಕೆ ಮೌಲ್ಡಿಗೆ ನಾನು ಫಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸೈಡ್ಗೆ ಕೂಡ ಸ್ಪ್ರೆಡ್ ಮಾಡಿಕೊಳ್ಬೇಕು. ಈಗ ಒಂದು ಬೇಕಿಂಗ್ ಶೀಟ್ ಇಟ್ಕೊಳ್ತಾ ಇದ್ದೇನೆ ನಾನು. ಬೇಕಿಂಗ್ ಶೀಟ್ ಇಲ್ಲದಿದ್ದರೆ ನಿಮ್ಮ ಹತ್ರ ನೀವು ಮೈದಾವನ್ನು ಸ್ಪ್ರಿಂಕಲ್ ಮಾಡಿಕೊಳ್ಬೋದು. ಈಗ ಇದಕ್ಕೆ ರೆಡಿಯಾದ ಕೇಕ್ ಡೋವನ್ನು ನಿಧಾನವಾಗಿ ಹಾಕ್ಕೊಳ್ಳಿ. ಮೌಲ್ಡಲ್ಲಿ ಇದು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುವಾಗೆ ಜಾಗ್ರತೆ ಮಾಡಿಕೊಳ್ಳಿ. ಕುಕ್ಕರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೇನೆ. ಈ ಕುಕ್ಕರನ್ನು ಈಗ 5 ನಿಮಿಷದಷ್ಟು ಮುಚ್ಚಳ ಮುಚ್ಚಿ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಇದಕ್ಕೆ ನೀವು ರಬ್ಬರ್ ಹಾಕ್ಕೊಳ್ಬಾರ್ದು, ರಬ್ಬರನ್ನು ಮೊದಲೇ ತೆಗೆದಿಡಿ. ಬಿಸಿಯಾದ ಕುಕ್ಕರಲ್ಲಿ ರೆಡಿ ಮಾಡಿ ಇಟ್ಟಿದ್ದ ಕೇಕ್ ಮೌಲ್ಡನ್ನು ನಿಧಾನವಾಗಿ ಇಡಿ. ಪುನಃ ಮುಚ್ಚಳ ಮುಚ್ಚಿ ಇದನ್ನು ಲೋ ಫ್ಲೇಮಲ್ಲಿ 45ರಿಂದ 50 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 45 ನಿಮಿಷದ ನಂತರ ನಾನು ಈ ಕೇಕ್ ಬೆಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕೈಗೆ ಅಂಟದಿದ್ದರೆ ಇದು ಬೆಂದಿದೆ, ಇಲ್ಲದಿದ್ದರೆ ಪುನಃ ಲೋ ಫ್ಲೇಮಲ್ಲಿ 10 ನಿಮಿಷ ಬೇಯಲಿಕ್ಕೆ ಬಿಡಿ. ರೆಡಿಯಾದ ಕೇಕನ್ನು ನಾನು 15 ನಿಮಿಷ ಆರಲಿಕ್ಕೆ ಬಿಡ್ತೇನೆ. ಈ ಹಂತದಲ್ಲಿ ನಾನು ಇದಕ್ಕೆ ಕ್ರೀಮ್ ರೆಡಿ ಮಾಡಿಕೊಳ್ತೇನೆ. ಒಂದು ಬೌಲಿಗೆ 1 ಕಪ್ನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೇನೆ. 1 ಸ್ಪೂನ್ ಕೋಕೋ ಪೌಡರ್, 1 ಸ್ಪೂನ್ ಶುಗರ್ ಪೌಡರ್, ಹಾಗೆ 1 ಸ್ಪೂನಷ್ಟು ಕಾಫಿ ಪೌಡರನ್ನು ನೀರಲ್ಲಿ ಕರಗಿಸಿ ಹಾಕಿಕೊಳ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಶ್ರಣಲ್ಲಿ ನಾನು ಬೀಟ್ ಮಾಡಿಕೊಳ್ತೇನೆ. ಮಿಶ್ರಣ ಇಲ್ಲದ್ರೆ ನೀವು ಕೈಯಲ್ಲೇ ಮಾಡಿಕೊಳ್ಳಿ. ಕ್ರೀಮ್ ಈ ಹದಕ್ಕೆ ಬರಲಿ. ಈಗ ಕೇಕ್ ಸಂಪೂರ್ಣವಾಗಿ ಆರಿದೆ. ಇದನ್ನು ಡಿಮೋಲ್ಡ್ ಮಾಡೋಣ. ಆಯಿಲ್ ಸ್ಪ್ರೆಡ್ ಮಾಡಿ ಹೀಗೆ ಬೇಕಿಂಗ್ ಶೀಟ್ ಇಡೋದ್ರಿಂದ ಕೇಕ್ ಬೇಗ ಡಿಮೋಲ್ಡ್ ಆಗ್ತದೆ. ಈಗ ಬೇಕಿಂಗ್ ಶೀಟ್ ತೆಗೆಯೋಣ. ನೋಡಿ ಎಷ್ಟು ಸ್ಮೂತಾಗಿ ರೆಡಿಯಾಗಿದೆ. ನೀವು ಕ್ರೀಮ್ ಯೂಸ್ ಮಾಡೋದಿದ್ರೆ ಬರೀ ಈ ರೀತಿಯಾಗಿ ಸರ್ವ್ ಮಾಡ್ಬೋದು. ನಾನು ಕ್ರೀಮ್ ಹಚ್ಚೋದ ಕಾರಣ ಇದನ್ನು 2 ಲೇಯರ್ ಆಗಿ ಕಟ್ ಮಾಡಿಕೊಳ್ತೇನೆ. ಚೂರಿಯಲ್ಲಿ ಫಸ್ಟ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು. ಕೇಕ್ ಮೇಲೆ ಹಾಕಲಿಕ್ಕೆ ನಾನೊಂದು ಶುಗರ್ ಸಿರಪ್ ರೆಡಿ ಮಾಡಿಕೊಳ್ತೇನೆ. ಅದಕ್ಕೆ ಅರ್ಧ ಗ್ಲಾಸ್ ನೀರಿಗೆ 2 ಸ್ಪೂನಷ್ಟು ಸಕ್ಕರೆ ಹಾಕಿ ಕರಗಿಸಿಕೊಳ್ತೇನೆ. 2 ನಿಮಿಷ ಕುದ್ರೆ ಸಾಕು ನೀರು. ನೋಡಿ, ಕೇಕನ್ನು ನಾನು ಈ ರೀತಿಯಾಗಿ 2 ಲೇಯರಲ್ಲಿ ಕಟ್ ಮಾಡಿಕೊಂಡಿದ್ದೇನೆ. ಈಗ ಇದರ ಮೇಲೆ ಹದವಾಗಿ ಬಿಸಿ ಇರುವ ಶುಗರ್ ಸಿರಪ್ ಹಾಕ್ಕೊಳ್ಳಿ. ಅದರ ಮೇಲೆ ಕ್ರೀಮನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಳೋಣ. ಆನಂತರ ಇನ್ನೊಂದು ಲೇಯರ್ ಕೇಕನ್ನು ಇಡೋಣ. ಇದರ ಮೇಲೆ ಕೂಡ ಫಸ್ಟ್ ಶುಗರ್ ಸಿರಪ್ ಹಾಕಬೇಕು, ಆಮೇಲೆ ಕ್ರೀಮ್ ಸ್ಪ್ರೆಡ್ ಮಾಡಿಕೊಳ್ಳೋಣ. ನಾನು ಕ್ರೀಮು ಸೈಡಿಗೆ ಹಚ್ತಾ ಇಲ್ಲ, ಬರೀ 2 ಲೇಯರಿಗೆ ಮಾತ್ರ ಹಚ್ತಾ ಇದ್ದೇನೆ. ಈಗ ಇದನ್ನು ಮನೆಯಲ್ಲಿರುವ ಸಾಮಾನಿಂದವೇ ಡೆಕೋರೇಟ್ ಮಾಡ್ತಾ ಇದ್ದೇನೆ. ನಾನು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಹಾಕ್ತಾ ಇದ್ದೇನೆ ಮೇಲ್ಗಡೆ. ನೀವು ಚೋಕೋ ಚಿಪ್ಸ್ ಅಥವಾ ಜಮ್ಸ್ ಮೂಲಕನೂ ಇದನ್ನು ಡೆಕೋರೇಟ್ ಮಾಡಿಕೊಳ್ಬೋದು. ಮನೆಯಲ್ಲಿರುವ ಸಾಮಗ್ರಿಗಳ ಮೂಲಕವೇ ನಾನು ಡೆಕೋರೇಷನ್ ಮಾಡ್ತಾ ಇದ್ದೇನೆ. ಸಿಂಪಲ್ ಆಗಿ ಗಾರ್ನಿಷ್ ಆಯಿತು. ಈಗ ಕೇಕ್ ಕಟ್ ಮಾಡಿಕೊಳ್ಳೋಣ. ನಾನು ಕಟ್ ಮಾಡುವಾಗ ನಿಮಗೆ ಎಷ್ಟು ಸ್ಮೂತಾಗಿ ರೆಡಿಯಾಗಿದೆ ಅಂತ ಗೊತ್ತಾಗ್ತದೆ. ಪ್ಲೇಟಿಗೆ ಹಾಕೋಣ. ಚಾಕ್ಲೇಟ್ ಕಾಫಿ ಕೇಕ್ ರೆಡಿ ಟು ಸರ್ವ್. ಹೀಗೆ ಇನ್ನೂ ಅನೇಕ ಫ್ಲೇವರ್ನ ಕೇಕ್ ಮತ್ತು ಬೇರೆ ಅಡುಗೆಯ ವಿಡಿಯೋದೊಂದಿಗೆ ಬರ್ತೇನೆ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್. ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ನನ್ನ ಹೊರತಿಕ್ಕ. ಥ್ಯಾಂಕ್ ಯು, ಬಾಯ್.